ಚೀನಾದ ಬಗ್ಗೆ ಹೇಳಬೇಕಾದ್ರೆ ಅದೊಂದು ಕುತಂತ್ರ ರಾಷ್ಟ್ರ. ಯಾವ ರಾಷ್ಟ್ರ ಚೀನಾವನ್ನು ನಂಬುತ್ತೋ ಆ ಚೀನಾ ಮಾತ್ರ ಅವರಿಗೆ ಕೊಟ್ಟಿದ್ದು ಮಾತ್ರ ಮೋಸ. ಚೀನಾ ಪ್ರತಿಯೊಂದು ರಾಷ್ಟ್ರದ ಮೇಲೆ ಅದೇ ಮಾಡಿತು. ಕೆಲವು ರಾಷ್ಟ್ರಗಳಿಗೆ ಅವರು ಸಾಲ ನೀಡುತ್ತಾರೆ, ಅದನ್ನು ವಾಪಸ್ ನೀಡದೇ ಇದ್ದಾಗ ಆ ರಾಷ್ಟ್ರದಿಂದ ಏನಾದರೂ ಪಡೆದುಕೊಳ್ಳುತ್ತಾರೆ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಸ್ವಲ್ಪ ಭಿನ್ನ. ಭಾರತ ಹಾಗೂ ಚೀನಾದ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು. ಈ ಬ್ರಿಕ್ಸ್ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಈ ಎರಡು ರಾಷ್ಟ್ರಗಳು ಹತ್ರವಾದವು. ಆ ಸಮಯದಲ್ಲಿ ಏನಾಯ್ತು ಅಂದರೆ, ರಷ್ಯಾ ಅಧ್ಯಕ್ಷ ಪುತಿನ್ ಅವರು ಕೂಡ ಒಂದು ಮಧ್ಯಸ್ಥಿಕೆ ವಹಿಸಿದ್ರು ಅಂತ ಮಾತು ಬರ್ತಿದೆ. ಆದ್ರೆ ನಂತರ ವಿಷಯ ಏನು ಗೊತ್ತಾಯ್ತು ಅಂದ್ರೆ, ಭಾರತ ಹಾಗೂ ಚೀನಾ ಗಡಿ ವಿವಾದ ಬಗೆಹರಿಸಿಕೊಳ್ಳಲು ಸಫಲವಾಗಿದ್ದಾರೆ ಅಂತ. ಅದ ನಂತರ ಭಾರತ ಚೀನಾದ ಜೊತೆ ಮಾತುಕತೆ ನಡೆಸಲು ಮುಂದಾಯಿತು. ಇನ್ನು ಇದೇ ವಿಚಾರದ ಬಗ್ಗೆ ಮಾತುಕತೆ ನಡೆಸಲು ಭಾರತದ NSA ಅಜಿತ್ ದೋವಲ್ ಅವರು ಚೀನಾ ಪ್ರವಾಸ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತುಕತೆ ನಡೆಯಿತು ಹಾಗೂ ಕೆಲವೊಂದು ವಿಚಾರದ ಬಗ್ಗೆ ಎರಡು ರಾಷ್ಟ್ರಗಳು ಸಮ್ಮತಿ ಸೂಚಿಸಿದವು. ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದೆ. ಆದರೆ ಚೀನಾ ಈಗ ಹಳೆಯ ದಾರಿಗೆ ಮರಳುತ್ತಿದೆ. ಅದೇನೆಂದರೆ, ಭಾರತದ ಭಾಗವಾಗಿರುವ ಈ ಅಕ್ಸಾಯ್ ಚೀನ್, ಇದನ್ನು ಚೀನಾ ವಶಪಡಿಸಿಕೊಂಡಿದೆ. ಈ ಅಕ್ಸಾಯ್ ಚೀನಲ್ಲಿ ಚೀನಾ ಎರಡು ಪ್ರಾಂತ್ಯಗಳನ್ನು ಘೋಷಿಸಿದೆ. ಹಿಂದಿನಿಂದಲೂ ಚೀನಾ ಇದೇ ಮಾಡ್ತಾ ಬಂದಿತ್ತು. ಬೇಕಾಗುವಾಗ ಸ್ನೇಹ ಬೆಳೆಸುವುದು ಹಾಗೂ ಬೇಡವಾದಾಗ ವಿರೋಧವನ್ನು ಬೆಳೆಸುವುದು. ಇನ್ನು ಈ ವಿಚಾರ ಭಾರತ ಸರ್ಕಾರಕ್ಕೆ ಗೊತ್ತಾಗುತ್ತಿದ್ದಂತೆ ಚೀನಾದ ಈ ನಿರ್ಧಾರದ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಎರಡು ಪ್ರಾಂತ್ಯಗಳಲ್ಲಿ ಲಡಾಖ್ನ ಕೆಲವು ಭಾಗಗಳು ಕೂಡ ಒಳಗೊಂಡಿವೆ ಅಂತ ವಿದೇಶಾಂಗ ಇಲಾಖೆಯಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಚೀನಾ ಏನೋ ಪ್ಲಾನ್ ಮಾಡ್ತಿದೆ, ಭಾರತದ ಇನ್ನಷ್ಟು ಭಾಗಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದೆ. ಇದರಿಂದ ಏನಾಗುತ್ತಿದೆ ಅಂದರೆ, ಈ ಎರಡು ರಾಷ್ಟ್ರಗಳ ಸಂಬಂಧದಲ್ಲಿ ಬಿರುಕು ಬೀಳಬಹುದು. ಇತ್ತೀಚೆಗೆ ಭಾರತಕ್ಕೆ ಹರಿಯುತ್ತಿರುವ ಬ್ರಹ್ಮಪುತ್ರ ನದಿಗೆ ಟಿಬೆಟ್ನಲ್ಲಿ ಅಣೆಕಟ್ಟು ನಿರ್ಮಿಸಲು ಕೂಡ ಚೀನಾ ನಿರ್ಧರಿಸಿತು. ಕೆಲವೊಂದು ವಿಚಾರಗಳು ಗಮನಿಸುವಾಗ ಈ ಚೀನಾದ ನಿರ್ಧಾರವಿದೆಯಲ್ಲ, ಇದೊಂದು ಭಾರತ ವಿರೋಧಿ ನಿರ್ಧಾರ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಅವತ್ತಿನಿಂದ ಇವತ್ತಿನವರೆಗೆ ಚೀನಾ ಮಾಡಿದ್ದು ಇದೆ. ಒಂದು ಕಡೆ ಇಂಡಿಯಾ ಚೀನಾ ಬಾಯ್ ಬಾಯ್ ಹೇಳ್ತಾರೆ, ಮತ್ತೊಂದು ಕಡೆ ಭಾರತದ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಈ ಗಲ್ವಾನ್ ಕಣಿವೆ ಘರ್ಷಣೆ ಇರ್ಬೋದು ಹಾಗೂ ಡೋಕ್ಲಾಂ ಘರ್ಷಣೆ ಇರ್ಬೋದು, ಈ ಎರಡು ಘರ್ಷಣೆಯಲ್ಲೂ ಕೂಡ ಭಾರತ ಚೀನಾಕ್ಕೆ ಒಂದು ಸರಿಯಾದ ಉತ್ತರವನ್ನೇ ಕೊಟ್ಟಿದೆ. ಮತ್ತೊಂದು ಕಡೆ ಚೀನಾ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದೆ. ಇನ್ನು ಚೀನಾದ ಈ ನೀತಿ ವಿರುದ್ಧ ಒಂದು ಕ್ವಾಡ್ ಗುಂಪು ರಚಿಸಿ ಚೀನಾಕ್ಕೆ ಒಂದು ತಕ್ಕ ಉತ್ತರಗಳನ್ನು ನೀಡುತ್ತಿದ್ದಾರೆ. ಈ ಕ್ವಾಡ್ ಗುಂಪಿನಿಂದಾಗಿ ಚೀನಾ ತಣ್ಣಗಾಗಿದೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾರತವನ್ನು ಸುತ್ತುವರಿಯಲು ಚೀನಾ ಪ್ರಯತ್ನ ಪಡುತ್ತಿದೆ. ಇದು ಭಾರತಕ್ಕೆ ಗೊತ್ತಿರುವ ವಿಚಾರನೆ. ಇನ್ನು ಇದಕ್ಕೆ ಕೌಂಟರ್ ಆಗಿ ಭಾರತವು ಕೂಡ ಉತ್ತರ ನೀಡುತ್ತಿದೆ. ಮತ್ತೊಂದು ಕಡೆ ಚೀನಾ ತೈವಾನ್ವನ್ನು ಆಕ್ರಮಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದೆ. ಆ ಭಾಗಗಳಲ್ಲಿ ತುಂಬ ಸಲ ಸೈನ್ಯಾಭ್ಯಾಸನೂ ಕೂಡ ಚೈನಾ ಮಾಡಿದ್ರು. ಇನ್ನು ತೈವಾನ್ಗೆ ಸಪೋರ್ಟ್ ಆಗಿ ಅಮೆರಿಕ ನಿಂತಿದೆ. ಹೀಗೆ ಚೈನಾವು ಪ್ರತಿಯೊಂದು ರಾಷ್ಟ್ರದ ಜೊತೆಗೂ ಕೂಡ ಕಿರಿಕ್ ಮಾಡಿಕೊಂಡಿದೆ. ಚೀನಾದ ನಿಜವಾದ ಬುದ್ಧಿ ಎಲ್ಲ ರಾಷ್ಟ್ರಗಳಿಗೂ ಕೂಡ ಗೊತ್ತು. ಚೀನಾದ ಇಂಥ ಕೃತ್ಯಕ್ಕೆ ಭಾರತ ಸರಿಯಾದ ಉತ್ತರ ನೀಡಲೇಬೇಕಾಗಿದೆ.